ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ಆದರೂ ತಿನ್ನಲೇಬೇಕಾದ ಡೆಸರ್ಟ್ ಇದು. ಅಷ್ಟು ಸೂಪರ್ ಆಗಿರುತ್ತೆ, ಒಳ್ಳೆ ಆರೋಗ್ಯ ಕೂಡ ಇರುತ್ತೆ. ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫ್ರೂಟ್ಸ್ ಡೆಸರ್ಟನ್ನು ಮಾಡ್ಕೊಳ್ಳೋಣ. ಅದು ನೈಲಾನ್ ಸಬ್ಬಕ್ಕಿಯನ್ನು ಬಳಸಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇದೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಸಣ್ಣದಾದ ನೈಲಾನ್ ಸಬ್ಬಕ್ಕಿ ಅಂತ ಕೇಳಿದರೆ ಸಿಗುತ್ತೆ. ಇದೊಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಫಸ್ಟಿಗೆ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಗಂಜಿ ಇರುತ್ತೆ, ಅದನ್ನು ತಗೊಂಡು ಆಮೇಲೆ ಡೆಸರ್ಟಿಗೆ ಹಾಕ್ಕೊಳ್ಳುವಂಥದ್ದು. ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀವಿ ಅದೇ ಪಾತ್ರೆಯಲ್ಲಿ ವಾಶ್ ಮಾಡಿ ಹಾಕ್ಕೊಳ್ಳೋಣ. ಈ ರೀತಿಯಲ್ಲಿ 1-2ರಂತೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಅದು ಬೇಯುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ಗಟ್ಟಿ ಕೂಡ ಆಗುತ್ತೆ. ಒಂದು 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಸ್ವಲ್ಪ ಹಾಲಿನ ಹುಡಿ ಕೂಡ ಯೂಸ್ ಮಾಡುವಂಥದ್ದು. ಹಾಲು ಚೆನ್ನಾಗಿ ಕುದ್ದು ತಣ್ಣಗಾದ್ಮೇಲೆ ಈ ಒಂದು ಡೆಸರ್ಟಿಗೆ ಹಾಕೊಳ್ಳುವಂಥದ್ದು. ಸಬ್ಬಕ್ಕಿನ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಬೇಗನೆ ಬೇಯ್ಕೊಳ್ಳುತ್ತೆ ಇದು. ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಹುಡಿ ತೊಗೊಂಡಿದ್ದೀನಿ. ಇಲ್ಲ ಕಸ್ಟರ್ಡ್ ಪೌಡರ್ ಇದ್ದರೂ ಕೂಡ ಅದು ಕೂಡ ಆಗುತ್ತೆ. ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಲು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಹಾಕೊಳ್ಳುವಂಥದ್ದು. ಸಬ್ಬಕ್ಕಿ ನೋಡಿ ಈ ಹದದಲ್ಲಿ ಬೆಂದಿದೆ. ಇದನ್ನು ಇವಾಗ ನೀರು ತೆಗೆದು ಸೋಸ್ಕೊಳ್ಳೋಣ. ಇಷ್ಟಾದರೆ ಸಾಕು. ಈ ರೀತಿಯಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡು ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದೇನಿದೆ ಅದನ್ನು ಸೋಸ್ಕೊಳ್ಳೋಣ. ಜೊತೆಲ್ಲೇ ನೀರು ಹಾಕೋಬೇಕು ಸ್ವಲ್ಪ. ಅದರಲ್ಲಿ ಒಂದು ಗಟ್ಟಿ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಬೇಕು ಅಂತ. ನೀರು ಹಾಕ್ಕೊಂಡು ಈ ರೀತಿಯಲ್ಲಿ ತೊಳ್ಕೊಂಡ್ರೆ ಆಯಿತು. ಈ ಬೇಸಿಗೆಯಲ್ಲಿ ಹೇಳಿ ಮಾಡಿಸಿದ ಒಂದು ಪದಾರ್ಥ ಇದು. ಸ್ವಲ್ಪ ನೀರು ಚೆನ್ನಾಗಿ ಸೋರ್ಕೊಳ್ಳಿ. ಹಾಲು ಈ ಹದದಲ್ಲಿ ಕುದ್ದು ಗಟ್ಟಿ ಆಗುವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಳ್ಳೋಣ, ಯಾಕೆಂತೇಳಿದ್ರೆ ಹಣ್ಣುಗಳು ಕೂಡ ಸಿಹಿ ಇರುತ್ತಲ್ಲ, ಹಾಗಾಗಿ. ಇಲ್ಲ ಖರ್ಜೂರನ ಕಟ್ ಮಾಡಿ ಹಾಕ್ಕೊಂಡ್ರು ಕೂಡ ಅದು ಕೂಡ ಚೆನ್ನಾಗಾಗುತ್ತೆ. ಹಾಲು ಈ ಹದದಲ್ಲಿ ಬಿಸಿ ಆಗುವಾಗ ಸ್ವಲ್ಪ ಹಾಲಿನ ಹುಡಿಗೆ ಹಾಕಿ ಕಲಿಸ್ಕೊಳ್ಳೋಣ. ಚೆಂದ ಕಲಸಿ ಹಾಕೋಬೇಕು ಹಾಲಿಗೆ. ಗಂಟಿಲ್ಲದಾಗೆ ಕಲಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಗಂಟಿಲ್ಲದಾಗೆ ಕಲಿಸ್ಕೊಂಡು ಹಾಲಿಗೆ ಹಾಕ್ಕೊಳ್ಳೋಣ. ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಚೆಂದ ಬಿಸಿ ಆದಮೇಲೆ ಹಾಲಿನ ಪೌಡ್ರ್ ಹಾಕ್ಕೊಳ್ಳುವಂಥದ್ದು. ಸ್ವಲ್ಪ ಕುದ್ದು ಹಾಲು ಕಡಿಮೆ ಆಗಲಿ, ಅವಾಗ ಇಳಿಸ್ಕೊಂಡ್ರೆ ಆಯಿತು. ಸಕ್ಕರೆ ಚೆನ್ನಾಗಿ ಕರಗಿದೆ. ಇದನ್ನು ತಣ್ಣಗಾಗಲು ಬಿಡೋಣ. ತಣ್ಣಗಾದ್ಮೇಲೆ ಹಣ್ಣುಗಳನ್ನು ಹಾಕ್ಕೊಳ್ಳುವಂಥದ್ದು. ನಾನಲ್ಲಿ 3 ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದಾಳಿಂಬೆನ ಬಿಡಿಸಿ ಇಟ್ಕೊಂಡಿದ್ದೀನಿ. 1 ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಹಣ್ಣುಗಳು ಸೇರಿಸ್ಕೊಳ್ಳೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಬ್ಲೂಬೆರಿ, ಕಾಜು, ಬಾದಾಮ, ಪಿಸ್ತಾ, ಕುಂಬಳಕಾಯಿ ಬೀಜ, ಸೋರೆಕಾಯಿ ಬೀಜ, ಸ್ವಲ್ಪ ವಾಟರ್ ಮಿಲನ್ ಸೀಡ್ಸ್ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಕಿವಿ ಫ್ರೂಟ್ ಎಲ್ಲ ಡ್ರೈ ಆಗಿರುವಂಥದ್ದೇ. ಇದನ್ನು ಸೇರಿಸ್ಕೊಳ್ಳೋಣ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಮತ್ತು ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದು ಎಲ್ಲ ತಣ್ಣಗಾಗಿದೆ. ಇವಾಗ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣುಗಳನ್ನೆಲ್ಲ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾನು ಸ್ವಲ್ಪ ಕಾಮಕಸ್ತೂರಿ ಬೀಜನ ಕೂಡ ನೀರಿಗೆ ಹಾಕಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಆವಾಗ ಗಟ್ಟಿ ಇರೋದೆಲ್ಲ ಸಾಫ್ಟ್ ಆಗುತ್ತೆ. ಹಾಲು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಸಹ ಗಟ್ಟಿ ಆಗುತ್ತೆ. ಹೊರಗಡೆ ಬೇಕಿದ್ರೆ ಇಡ್ಬೋದು. ತೀರಾ ತಣ್ಣಗೆ ಬೇಕು ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಕಾಮಕಸ್ತೂರಿ ಬೀಜನ ಹಾಕ್ಕೊಳ್ಳೋಣ. ಇದು ತುಂಬ ಒಳ್ಳೆಯದಾಗುತ್ತೆ. ಈ ಬೇಸಿಗೆಯಲ್ಲಿ ಇದನ್ನು ತಿಂದರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದು
ನೀರಿಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು ಕಮಕಸ್ತೂರಿ ಬೀಜನ. ಜಾಸ್ತಿ ಕುಡಿಬಾರ್ದು, ಸ್ವಲ್ಪ ಹಾಕ್ಕೋಬೇಕು ನೀರಿನೊಳಗಡೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ತೆಗೆದಿಟ್ಕೊಂಡ್ರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಡ್ರಾಪಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ಳೋಣ. ಇದು ಒಳ್ಳೆ ಪರಿಮಳ ಬರುತ್ತೆ, ಹಾಗಾಗಿ ಇಲ್ಲ ಏಲಕ್ಕಿ ಪೌಡ್ರ್ ಆದರೂ ಇದರ ಬದಲಿಗೆ ಹಾಕ್ಕೋಬೋದು. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಿಸಿಲಲ್ಲಿ ವಾರಕ್ಕೊಮ್ಮೆಯಾದರೂ ಮಾಡಿ ತಿಂದರೆ ತುಂಬ ಒಳ್ಳೆಯದು. ಇದನ್ನು ಫ್ರಿಜ್ಜಲ್ಲಿ ಒಂದು 4 ಅವರ್ ಇಡೋಣ, ಆಮೇಲೆ ಟೇಸ್ಟ್ ಮಾಡಿಕೊಂಡ್ರೆ ಆಯಿತು. ಫೈನಲಾಗಿ ನಮ್ಮ ಸಾಗೋ ಫ್ರೂಟ್ಸ್ ಡೆಸರ್ಟ್ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ದಾಳಿಂಬೆ ಕಟ್ ಮಾಡಿ ಇಟ್ಕೊಂಡ ಮ್ಯಾಂಗೋ ಹಾಕ್ಕೊಳ್ಳೋಣ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇನ್ನು ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿಯಲ್ಲಿ ಡೆಸರ್ಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವು ಟೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾಗಿದೆ.